ನಿನ್ನೆ ಬಿಗ್ ಬಾಸ್ ಮನೆಯಲ್ಲಿ ಯಾವ ಥರ ರಗಡಿತ್ತಂತ ಹೇಳಿ ನಿಮಗೆ ಗೊತ್ತಿದೆ ಅಲ್ಲ. ಅದು ಆರೋಪ ಕಾರ್ಡು, ಎಮೋಷ್ನಲ್ ಕಾರ್ಡು, ಮತ್ತು ಆಮೇಲೆ ಅಂದರೆ ಎರಡು ಕಡೆ ಮಾತಾಡೋದು, ಆ ಕಡೆ ಹೋಗ್ಬಿಟ್ಟು ಈ ಕಡೆ ಹೋಗ್ಬಿಟ್ಟು ಆ ಕಡೆ ಮಾತಾಡೋದು ಕಾರ್ಡ್ಸ್, ಈ ಥರ ಬೇರೆ ಬೇರೆ ಕಾರ್ಡ್ಸ್ ಎಲ್ಲ ಇತ್ತಲ್ಲ. ಆ ಒಂದು ಕಾರ್ಡ್ಸ್ ಮೇಲೇ ಗೆಳೆತನ ಕಾರ್ಡ್ಸ್, ಆ ಒಂದು ಕಾರ್ಡ್ಸ್ಗಳ ಮೇಲೇ ನಿನ್ನೆ ಫುಲ್ ಕಿರಿಕಿರಿ ಆಯ್ತು ಅಂತಲೇ ಹೇಳ್ಬೋದು. ನಿನ್ನೆ ಬಿಗ್ ಬಾಸ್ ಮನೆಯಲ್ಲಿ ಪ್ರತಿಯೊಂದಕ್ಕೂ ಕೂಡ ಯಾವುದೇ ಕಾರ್ಡ್ ಬರಲಿ ಎಲ್ಲದಕ್ಕೂ ಕೂಡ ವಿನಯ್ ಅವರು ಪ್ರತಾಪ್ ಅವ್ರ ಹೆಸರೇ ತಗೊಳಕತ್ತಿದ್ರು. ಅಲ್ಲಿ ಪ್ರತಾಪ್ ಅವ್ರಿಗೆ ಅದನ್ನು ತಗೊಳಕ್ಕೆ ಇಷ್ಟ ಇರಲಿಲ್ಲ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಈಗ ಒಂದು ಕೊಟ್ರೆ ಓಕೆ, ಅದು ಬಿಟ್ಟು ಇದು ಅಮಾಯಕ, ಆರೋಪ, ಆಮೇಲೆ ಎಮೋಷ್ನಲ್ ಎಲ್ಲವನ್ನು ಹೋಗಿಬಿಟ್ಟು ಅವ್ರಿಗೆ ಕೊಟ್ಟಾಗ ಹೆಂಗ ಅನ್ಸುತ್ತಾ? ಓಕೆ, ಈಗ ಒಂದು ಕಾರ್ಡ್ ಕೊಟ್ರು, ಎಲ್ಲರೂ ಸೇರಿ ಒಂದು ಕಾರ್ಡ್ ಕೊಟ್ರು, ಯಾವುದು ಅಮಾಯಕ. ಆ ಒಂದು ಕಾರ್ಡನ್ನ ಅವರು ಸ್ವೀಕಾರ ಮಾಡ್ತಾರೆ ಅನ್ಕೊಳ್ಳಿ. ಅವ್ರಿಗೆ ಇಷ್ಟ ಇರಲಿಲ್ಲ ಅದು, ಬಟ್ ಎಲ್ಲರೂ ಕೊಟ್ಟಾರ ಅಂತಂದ್ಮೇಲೆ ತಗೋಬೇಕಾಗತ್ತಲ್ಲ, ತಗೊಂಡು ಹೋಗಿ ಕುಂತ್ರು. ಆದ್ರೆ ಆ ಒಂದು ಕಾರ್ಡ್ ತಗೊಂಡಿದ್ದಾರೆ ಅಂತ ಹೇಳಿ ಅದಕ್ಕಿಂತ ಮೊದಲು ಅದಾದ್ಮೇಲೆ ಕೂಡ ವಿನಯ್ ಅವರು ಮಾತ್ರ ಪ್ರತಿಯೊಂದು ಕಾರ್ಡಿಗೂ ಕೂಡ ಪ್ರತಾಪ್ ಅವ್ರ ಹೆಸರೇ ತಗೊಳಕತ್ತಿದ್ರು. ಅದಕ್ಕೆಲ್ಲ ಹಿಂದೆ ಕಾರಣ ಏನಿದೆಯಪ್ಪ ಅಂತಂದ್ರೆ, ಮೊನ್ನೆ ಬಿಗ್ ಬಾಸ್ ಅವ್ರ ಮನೆಯಲ್ಲಿ ಪಂಚಾಯಿತಿ ನಡೀತಲ್ವಾ, ಅವತ್ತು ಸುದೀಪ್ ಸರ್ ಅವ್ರ ಮುಂದೆ ಹೇಳಿದ್ರಲ್ವಾ, ಅದೇ ಒಂದು ರೀಸನ್ಗೆ ಅದೇ ಒಂದು ದ್ವೇಷವನ್ನ ಕಂಟಿನ್ಯೂ ಮಾಡಕತ್ತಿದ್ದಾರೆ ಇಲ್ಲಿ ವಿನಯ್ ಅವ್ರು ಅಂತಾನೆ ಹೇಳ್ಬೋದು. ಅದೇ ಮತ್ತೆ ಮೇಲೆ ಹೋಗ್ಬಿಟ್ಟು ಆ ಥರ ಟಾರ್ಗೆಟ್ ಮಾಡೋದಾಗ್ಲಿ, ದ್ವೇಷ ಮಾಡೋದಾಗ್ಲಿ, ಪ್ರತಿಯೊಂದನ್ನು ಹೋಗ್ಬಿಟ್ಟು ಅವ್ರ ಮೇಲೇನೆ ಹಾಕೋದಾಗ್ಲಿ ಮಾಡಿದಾಗ ಯಾರಿಗೂ ತಾನೇ ಸಹಿಸ್ಕೊಳ್ಳಕ್ ಆಗಂಗಿಲ್ಲ ಅಂತಾನೆ ಹೇಳ್ಬೋದು. ಇಲ್ಲಿ ನಿಜವಾದ ಆನೆಗೆ ಮಾಹುತ ಯಾರಪ್ಪ ಅಂತಂದ್ರೆ ಅದು ಪ್ರತಾಪ್ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಪ್ರತಾಪ್ ಅವ್ರನ್ನ ಬಿಟ್ರೆ ಬೇರೆಯವ್ರೆಲ್ಲರೂ ಕೂಡ ಜಸ್ಟ್ ಮಾತಾಡ್ತಾರ ಬಿಡ್ತಾರ, ಬಟ್ ಇಲ್ಲಿ ತುಂಬಾ ರೇಗಾಡಿದ್ರು ನಿನ್ನೆ ಪ್ರತಾಪ್ ಅವ್ರ ಅಂತಾನೆ ಹೇಳ್ಬೋದು. ಇಲ್ಲ, ನಾನು ಒಪ್ಕೊಳ್ಳೋದಿಲ್ಲ, ಸೀದಾ ಮಾತಾಡಿ ಅಣ್ಣ, ಸೀದಾ ಮಾತಾಡಿಲ್ಲ ಅಂತಂದ್ರೆ ಪರಿಣಾಮ ನೆಟ್ಟಿಗಿರಂಗಿಲ್ಲ ಅಂತ ಹೇಳಿ ಮತ್ತೆ ಅವ್ರ ಮನ್ಸಲ್ಲಿ ಇದ್ದಿದ್ದನ್ನೆಲ್ಲ ಹೊರಗೆ ಹಾಕಾಕತ್ತಿದ್ರು ಪ್ರತಾಪ್ ಅವ್ರು. ನಿನ್ನೆ ಅಲ್ಲಿ ವಿನಯ್ ಅವ್ರು ಹಂಗೆ ಕಲೆ ಬಿದ್ದಾರೆ, ಏನ್ ಮಾಡ್ತಿದ್ದೆ, ಏನ್ ಪರಿಣಾಮ ನೆಟ್ಟಿಗಿರಲ್ಲ ಅಂತಂದ್ರೆ ಏನ್ ಮಾಡ್ತಿದ್ದೆ, ಹಂಗೆಲ್ಲ ಮತ್ತೆ ಕ್ವಶನ್ ಮೇಲೆ ಕ್ವಶನ್ ಮಾಡ್ತಿದ್ರಲ್ಲ, ಅದು ಒಂದು ದೊಡ್ಡ ಜಗಳಕ್ಕೆ ಹೋಯ್ತು. ಅವಾಗ ಬಿಡಿಸೋದಕ್ಕಂತ ಹೇಳಿ ಯಾರು ಬರಲೇ ಇಲ್ಲ. ಬಟ್ ಇಲ್ಲಿ ಫಸ್ಟಿಗೆ ಬಂದಿದ್ದೆ ಯಾರಪ್ಪ ಅಂತಂದ್ರೆ ಸಂಗೀತ ಅವ್ರು ಬಂದು ಇರ್ಲಿ ಬಿಡಿ ಅಂತ ಹೇಳಿ ಅಲ್ಲಿ ಹೋಗಿ ಪ್ರತಾಪ್ ಅವ್ರಿಗೆ ಹೇಳಕತ್ತಾರ, ಇಲ್ಲಿ ಬಂದು ವಿನಯ್ ಅವ್ರಿಗೆ ಹೇಳಕತ್ತಾರ. ಒಟ್ಟು ದೊಡ್ಡ ಜಗಳ ಆಗ್ಬಾರ್ದು, ಇಬ್ರಿಗೂ ಕೂಡ ಮಾತಿಗೆ ಮಾತು ಜಾಸ್ತಿ ಬೆಳಿಬಾರ್ದು, ಇಲ್ಲಿಗೆ ಸ್ಟಾಪ್ ಮಾಡ್ಬೇಕು ಇವ್ರು ಅಂತ ಹೇಳಿ ಆ ಒಂದು ದ್ವೇಷ ಏನು ಹತ್ತುತ್ತಿತ್ತೋ, ಅದನ್ನ ಬೆಂಕಿ ಏನು ಹತ್ತುತ್ತಿತ್ತೋ ಅದನ್ನ ಕಮ್ಮಿ ಮಾಡ್ಬೇಕಂತ ಹೇಳಿ ಫಸ್ಟ್ ಹೋಗಿದ್ದೆ ಸಂಗೀತ ಅವರು. ಅಂದ್ರೆ ಪ್ರತಾಪ್ ಅವ್ರಿಗೆ ಎಷ್ಟೊಂದು ಸಪೋರ್ಟ್ ಮಾಡ್ತಾರೆ ನೋಡ್ರಿ. ಪ್ರತಾಪ್ ಅವ್ರನ್ನ ಒಂದು ಕಾರಣಕ್ಕೂ ಕೂಡ ಬಿಟ್ಕೊಡಂಗಿಲ್ಲ ಅಂತಾನೆ ಹೇಳ್ಬೋದು. ಹೌದು, ಅವರು ಲಾಸ್ಟ್ ಟೈಮ್ ಕೂಡ ಒಂದು ಅಂದ್ರೆ ಹಿಂಗ ಆಯ್ಕೆ ಮಾಡ್ಕೊಳ್ಳೋದಿತ್ತಲ್ವ, ಯಾರನ್ನ ಆಯ್ಕೆ ಮಾಡ್ಕೊಂತೀರಿ ಒಂದು ಟಾಸ್ಕ್ ಆಡೋದ್ರಾಗ ಅಂತ ಹೇಳಿದಾಗ ಅವಾಗ ಅವ್ರ ಹೆಸರು ತಗೊಂಡಿಲ್ಲ, ಪ್ರತಾಪ್ ಅವ್ರ ಹೆಸರು. ಅವ್ರಿಗೆ ಏನ್ ಅನ್ಸಿದೆ ಅದನ್ನ ಮಾಡಿದಾರ. ಆಮೇಲೆ ಇಲ್ಲಿ ಈಗ ನೋಡ್ರಿ ಅಸಲಿದ್ದು ಸ್ಟಾರ್ಟ್ ಆಗಿದೆ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಈಗ ಯಾರಾದ್ರೂ ಅವ್ರಿಗೆ ಹೋಗ್ಬಿಟ್ಟು ಎದುರು ಮಾತಾಡೋದು ಹಂಗಿಂಗ್ ಮಾಡಿದಾಗ ದೊಡ್ಡ ಜಗಳ ಆಗುತ್ತಾ ಪಾಪ ಅಂತ ಹೇಳ್ಬಿಟ್ಟು ಬಂದು ಸಹಾಯಕ್ಕೆ ನಿಂತರು ಪ್ರತಾಪ್ ಅವ್ರ ಸಹಾಯಕ ಅಂತಾನೆ ಹೇಳ್ಬೋದು. ಆಮೇಲೆ ವರ್ತೂರ್ ಸಂತೋಷ್ ಅವರು, ತುಕಾಲಿ ಸಂತೋಷ್ ಅವರು ಕೂಡ ಇರ್ಲಿ ಸುಮ್ನಿರು ಅಂತ ಹೇಳಿ ಜಗಳವನ್ನ ಶಾಂತವಾಗಿ ಇರೋದಕ್ಕೆ ಅಂದ್ರೆ ಆ ಒಂದು ಬೆಂಕಿ ಹಚ್ಕೊಲಾದಂಗ ಮಾಡಿದ್ರ ಅಂತಾನೆ ಹೇಳ್ಬೋದು ಇಲ್ಲಿ. ಆಮೇಲೆ ಬಂದು ಬಟ್ ಇಲ್ಲಿ ಕಾರ್ತಿಕ್ ಅವರು ಮತ್ತೆ ತನಿಷಾ ಅವರು ಮತ್ತೆ ನಮ್ರತ ಅವ್ರು ಮಾತ್ರ ಬರಲೇ ಇಲ್ಲ ಅಂತಾನೆ ಹೇಳ್ಬೋದು. ಅಲ್ಲೇ ಕುಂತಿದ್ರು ಅವರು, ಸ್ವಲ್ಪ ಕೂಡ ಬಂದು ಜಗಳ ಬಿಡಿಸಿಲ್ಲ ಅಂತಾನೆ ಹೇಳ್ಬೋದು. ಆದ್ರೆ ಇಲ್ಲಿ ಮಾನವೀಯತೆ ಅಂತಂದ್ರೆ ಎಲ್ರಿಗೂ ಇರ್ಬೇಕಾಗುತ್ತೆ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಈಗ ಯಾರ ಮಧ್ಯೆನೂ ಜಗಳ ಆಗ್ತದೆ ಬಿಡಪ್ಪ ನಮ್ಗೇನಂತ ಹೇಳಿ ಆರಾಮ್ ಕುಂತ್ರೆ, ನಾಳೆ ದಿನ ಇವ್ರಿಗೊಂದು ಮಧ್ಯೆ ಅವ್ರ ಮಧ್ಯೆ ಏನಾದ್ರು ಜಗಳ ಆದಾಗ ಬೇರೆಯವ್ರು ಕೂಡ ಬರಂಗಿಲ್ಲ ಅಂತಾನೆ ಹೇಳ್ಬೋದು. ಆದ್ರೆ ಎಲ್ರು ಕೂಡ ಆ ಥರ ಮಾಡದೆ ಒಬ್ರನ್ನ ಒಬ್ರು ಅರ್ಥ ಮಾಡ್ಕೊಂಡು ಒಬ್ರು ಸಹಾಯಕ್ಕೆ ಒಬ್ರು ಬಂದ್ರೆ ಅದು ಎಲ್ರಿಗೂ ಒಳ್ಳೇದಂತಾನೆ ಹೇಳ್ಬೋದು. ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಇವಾಗಿಂದ ಮಾತ್ರ ಅಸ್ಸಲ್ ನಿಲ್ಲಂಗೇ ಇಲ್ಲ. ದ್ವೇಷ ಏನಿದೆನೋ ಅಂದ್ರೆ ಪ್ರತಾಪ್ ಅವ್ರ ಮೇಲೆ ವಿನಯ್ ಅವರಿಗೆ ಆ ಒಂದು ದ್ವೇಷ ನಿಲ್ಲಂಗಿಲ್ಲ ಅಂತಾನೆ ಹೇಳ್ಬೋದು. ನೋಡ್ತಾ ಹೋಗೋಣ ಇದು ಎಲ್ಲಿ ತನ ಹಂಗೆ ಕಂಟಿನ್ಯೂ ಆಗುತ್ತೆ ಅಂತ ಹೇಳಿ. ಆಮೇಲೆ ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಸಂಗೀತ ಇದಾರಲ್ಲ, ಸಂಗೀತ ಅವ್ರ ಮೇಲೆ ತನಿಷಾ ಅವರು, ಕಾರ್ತಿಕ್ ಅವರು ತುಂಬಾನೇ ರೇಗಾಡಕತ್ತಾರ, ತುಂಬಾನೇ ದ್ವೇಷ ಸಾಧಿಸಕತ್ತಾರ ಅಂತಾನೆ ಹೇಳ್ಬೋದು. ಮೊದಲೆಲ್ಲ ಫ್ರೆಂಡ್ ಅಂತ ಹೇಳಿ ಇದ್ದವರು ಈಗ ಪ್ರತಿಯೊಂದಕ್ಕೂ ಕೂಡ ಅಂದ್ರೆ ಮೊದಲಿಂದ ಏನೇನಾಗಿತ್ತೋ ಅದನ್ನೆಲ್ಲ ಅಂದ್ರೆ ಒಳ್ಳೇದೆಲ್ಲ ಬಿಟ್ಬಿಟ್ಟು ಕೆಟ್ಟದ್ದು ಏನೇನಾಗಿತ್ತೋ ಎಲ್ಲ ಕೆಟ್ಟದನ್ನ ಈಗ ತಗೊಂಡು ಬಂದು ಸಂಗೀತ ಅವ್ರ ಹೆಸರು ತಗೊಂಡು ಸಂಗೀತ ಅವ್ರ ಮೇಲೆನೆ ಹಾಕ್ತಾ ಇದಾರ ಅಂತಾನೆ ಹೇಳ್ಬೋದು. ಬಟ್ ಇಲ್ಲಿ ಸಂಗೀತ ಅವ್ರು ಫುಲ್ ಗಟ್ಟಿಯಾಗಿ ನಿಂದಿರ್ತಾರ ಅಂತಾನೆ ಹೇಳ್ಬೋದು. ಅವ್ರಿಗೆ ತುಂಬಾ ಧೈರ್ಯ ಇದೆ ಅಲ್ವಾ, ಹಾಗಾಗಿ ಅವರು ಯಾವ್ದನ್ನು ಕೂಡ ಅಷ್ಟು ಈಸಿ
ಈಸಿಯಾಗಿ ತೊಗೊಳಂಗಿಲ್ಲ ಅವರು. ನನಗೆ ತೊಗೋಬೇಕನ್ಸಿದ್ರೆ ನಾನು ತೊಗೊತೀನಿ, ನಾನು ಕರೆಕ್ಟ್ ಅದಕ್ಕೆ ಏನು ಮಾತಾಡ್ತೀರ ನಾನು ತೊಗೊತೀನಿ. ಆದರೆ ನೀವು ಹೇಳೋದಕ್ಕೆ ನಾನೆಲ್ಲ ರೈಟ್ ಅಂತ ಹೇಳ್ಕೊಂಡು ನಾನು ತೊಗೊಳಕ್ಕೆ ರೆಡಿ ಇಲ್ಲ ಅಂಥೇಳಿ ನಿನ್ನೆ ತುಂಬ ಕಠಿಣವಾದಂತಹ ಮಾತುಗಳಿಂದನೇ ಮಾತಾಡಿದ್ರು ಅಂತಲೇ ಹೇಳ್ಬೋದು. ಅಂದರೆ ಫ್ರೆಂಡ್ಶಿಪ್ ಅಂದರೆ ಹೆಂಗಿರಬೇಕು, ಫ್ರೆಂಡ್ಶಿಪ್ ಇಲ್ಲ ಅಂದರೆ ಹೆಂಗೆ ಮಾತಾಡಬೇಕು ಅನ್ನೋದನ್ನು ಕಲಿಬೇಕಾಗಿದ್ದು ಈ ಬಿಗ್ ಬಾಸ್ ಮನೆಯಿಂದ ಅಂತಲೇ ಹೇಳ್ಬೋದು. ಬಟ್ ನಿನ್ನೆ ಅಷ್ಟೊಂದು ಅರ್ಥ ಮಾಡ್ಕೊಂಡಿರೋ ಸಂಗೀತ ಅವ್ರನ್ನ ಈ ಪರಿ ಇಬ್ಬರು ಕೂಡ ಅಂದರೆ ತನಿಷ್ ಅವರು ಮತ್ತು ಕಾರ್ತಿಕ್ ಅವರು ಇಬ್ಬರು ಕೂಡ ಕಲೆ ಬಿದ್ದು ಆ ಥರ ಎಲ್ಲರ ಮುಂದೆ ಮಾಡಿದ್ದು ಅಷ್ಟೊಂದು ಸರಿ ಅನಿಸಿಲ್ಲ. ನಿಮ್ಗೇನು ಅನಿಸುತ್ತೆ? ಮತ್ತೆ ಇನ್ನು ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಆಮೇಲೆ ವರ್ತೂರ್ ಸಂತೋಷ್ ಅವರು ಮತ್ತು ತನಿಷ್ ಅವ್ರದ್ದು ಇಬ್ಬರದು ಕೂಡ ಒಂಥರ ಬೆಂಕಿ ಹೊತ್ತುಕೊಂಡಿತ್ತು ಅಂತಲೇ ಹೇಳ್ಬೋದು. ಯಾಕಂತಂದರೆ ಇಬ್ಬರು ಕೂಡ ಆ ಒಂದು ಕಾರ್ಡ್ಸ್ಗಳಲ್ಲಿ ಇದೆ ಅಲ್ವಾ, ಆ ಒಂದು ಕಾರ್ಡ್ಸ್ಗಳನ್ನು ತೊಗೊಳಕ್ಕೆ ರೆಡಿ ಇರಲಿಲ್ಲ. ಆರೋಪದ ಕಾರ್ಡ್ ಆಗಲಿ, ಎಮೋಷ್ನಲ್ ಕಾರ್ಡ್ ಆಗಲಿ, ಅದು ಇದು ಅಂತ ಹೇಳಿ ಕಾರ್ಡ್ಗಳು ಬಂದಾಗ ಕೊಡಕತ್ತಿದ್ರಲ್ಲ, ಆ ಒಂದು ಕಾರ್ಡ್ಗಳನ್ನು ತೊಗೊಳಕ್ಕೆ ಯಾರೂ ರೆಡಿ ಇರಲಿಲ್ಲ ಅಂತಲೇ ಹೇಳ್ಬೋದು. ಯಾಕಂತಂದರೆ ಈಗ ಫಿನಾಲೆ ಹತ್ರ ಬರಕತ್ತದಲ್ಲ, ಇವಾಗ ಏನಾದರೂ ಅದನ್ನು ಆಕ್ಸೆಪ್ಟ್ ಮಾಡ್ಕೊಂಡ್ರೆ ಆ ಒಂದು ಕಾರ್ಡ್ಗಳು ನಮಗೇನಾದರೂ ನಮಗೆ ಅಂದರೆ ಅವ್ರಿಗೇನಾದರೂ ಬಂದರೆ ಅದು ಈಗ ಅವರಿಗೆ ಚೆನ್ನಾಗಿ ಕಾಣಿಸಲ್ಲ, ಅಂದರೆ ನೆಗೆಟಿವ್ ಆಗಿ ಕಾಣಿಸುತ್ತಲ್ಲ, ಅದಕ್ಕೆ ಅವ್ರು ತೊಗೊಳಕ್ಕೆ ರೆಡಿ ಇಲ್ಲ ಅಂತಲೇ ಹೇಳ್ಬೋದು. ಆ ಒಂದು ಕಾರ್ಡ್ ತೊಗೊಳಕ್ಕೆ ರೆಡಿ ಇಲ್ಲಲ್ಲ, ಅದಕ್ಕೆ ಜಗಳಗಳು ತುಂಬಾ ಆಗ್ತಾವಂತಲೇ ಹೇಳ್ಬೋದು. ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಮೊದಲಿಂದ ಕೂಡ ತನಿಷ್ ಅವರು ಮತ್ತು ವರ್ತೂರ್ ಸಂತೋಷ್ ಅವ್ರ ಮಧ್ಯೆ ಬೆಂಕಿ ಹಚ್ಕೊತದ ಕಮ್ಮಿ ಆಗ್ತದೆ ಅಂತಲೇ ಹೇಳ್ಬೋದು. ಬಟ್ ಲಾಸ್ಟ್ ಟೈಮ್ ಕೂಡ ಅವಾಗವಾಗೂ ಕೂಡ ಇಂಥ ಜಗಳಗಳಾದಾಗ ಆಮೇಲೆ ಫ್ರೆಂಡ್ಸ್ ಅಂತ ಹೇಳ್ಬಿಟ್ಟು ತನಿಷ್ ಅವರು ಅಷ್ಟೊಂದು ದೊಡ್ಡ ಜಗಳ ಮಾಡಿರಲಿಲ್ಲ, ಆಮೇಲೆ ಅದನ್ನು ಅಲ್ಲಿಗೆ ಸ್ಟಾಪ್ ಮಾಡಿದ್ರು. ಬಟ್ ಇವಾಗ ಇವ್ರ ಫ್ರೆಂಡ್ಶಿಪ್ ಏನಿದೆ ಅಲ್ವಾ, ಅಂದರೆ ಈ ಒಂದು ಫ್ರೆಂಡ್ಶಿಪ್ ಚೆನ್ನಾಗಿ ಆಗುತ್ತಾ ಮತ್ತು ಮೊದಲಿನ ಥರನೇ ಒಂದು ರೇಂಜಿಗೆ ಇರುತ್ತೆ ಅಂತಲೇ ಹೇಳ್ಬೋದು. ಬಟ್ ಭರವಸೆ ಇದೆ ಆಗುತ್ತೆ ಅಂತ ಹೇಳಿ, ಬಟ್ ನೋಡೋಣ ಏನಾಗುತ್ತೆ ಅಂತೇಳಿ. ಮತ್ತು ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ನಮ್ರತಾ ಅವ್ರು ಇದ್ದಾರಲ್ವಾ, ನಮ್ರತಾ ಅವ್ರಿಗೆ ಕಾರ್ತಿಕ್ ಅವ್ರ ಮೇಲೆ ರಿಯಲ್ ಆದ ಫೀಲಿಂಗ್ಸ್ಗಳು ಏನಾದರೂ ಬರ್ತಾ ಇದೆನಾ ಹೇಗೆ? ಯಾಕಂತಂದರೆ ಯಾಕೆ ಹೇಳಕತ್ತೀನಿ ಅಂದರೆ, ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ನಮ್ರತಾ ಅವರು ಕಾರ್ತಿಕ್ ಅವ್ರ ಹತ್ರ ಹೇಳಿದರು ಏನಪ್ಪ ಅಂತಂದರೆ, ನೀವು ಇಲ್ಲಿಗೆ ಸ್ಟಾಪ್ ಮಾಡ್ತೀರಾ, ಇಲ್ಲ ಅದು ನೀವು ಹಂಗೆ ಕಂಟಿನ್ಯೂ ಮಾಡಿದರೆ ನನಗಿನ್ನೂ ಜಾಸ್ತಿ ಆಗುತ್ತಾ ಅಂತ ಅನ್ನೋ ಮಾತು ಹೇಳಿದ್ರು ಅವರು. ಆವಾಗ ಕಾರ್ತಿಕ್ ಅವರು ಯಾಕೆ ನಿಮಗೂ ಟ್ರೂ ಆಗುತ್ತಾ ಆ ಥರ ಎಲ್ಲ ಕೇಳಿದರು. ಇಲ್ಲ ಹೇಳೋಕ್ಕಾಗಲ್ಲ, ಇದು ಹಿಂಗಿದ್ದಿದ್ದು ಹಿಂಗೆ ಇರೋಂಗಿಲ್ಲಲ್ಲ, ನಾಳೆ ಚೇಂಜ್ ಆಗಬಹುದು ಅಂತಂದರೆ ಅವ್ರಿಗೂ ನಾಳೆ ದಿನಗಳಲ್ಲಿ ಫೀಲಿಂಗ್ಸ್ ಬಂದರೂ ಬರಬಹುದಾ ಹೇಗೆ? ನಿಮ್ಮ ಪ್ರಕಾರ ಕಮೆಂಟ್ನಾಗ ತಿಳಿಸ್ರಿ. ಆಮೇಲೆ ಅವರು ಮೊದಲಿಗೆ ಅವ್ರ ಮೇಲೆ ಇದ್ದಂಥ ಫೀಲಿಂಗ್ಸ್ ಆಗಲಿ, ಆ ಒಂದು ಲವ್ನಾಗಲಿ, ಆ ಒಂದು ಫ್ರೆಂಡ್ಶಿಪ್ನಾಗಲಿ ಎಲ್ಲವನ್ನು ಕರೆಕ್ಟಾಗಿ ಶೇರ್ ಮಾಡಿದ್ರಲ್ವ. ಅಂದರೆ ಇಲ್ಲಿ ಸ್ನೇಹಿತ್ ಗೌಡ ಅವ್ರು ಶೇರ್ ಮಾಡ್ಕೊಂಡಿದ್ರಲ್ಲ, ಅವ್ರಿಗೆ ಒಂಥರ ಮದ್ವಿದು ಆ ಥರ ಎಲ್ಲ ಇದೆ, ಅವ್ರು ಶೇರ್ ಮಾಡ್ಕೊಂಡಿದ್ರಲ್ವ ಅಂತ ಎಲ್ಲ ಮಾತಾಡಿದ್ರು. ಅಂದರೆ ಇಲ್ಲಿ ನಮ್ರತಾ ಅವ್ರಿಗೆ ನಿಜವಾದ ಫೀಲಿಂಗ್ಸ್ ಸ್ನೇಹಿತ್ ಗೌಡನ ಮೇಲೆ ಇದೆನಾ ಅಥವಾ ಕಾರ್ತಿಕ್ ಅವ್ರ ಮೇಲೆ ಇದೆನಾ, ಯಾರ ಮೇಲೆ ಇದೆ ನೀವೇ ಕಮೆಂಟ್ನಾಗ ತಿಳಿಸ್ರಿ. ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಹೇಳೋಕೆ ಆಗಂಗಿಲ್ಲ ಅಂತಲೇ ಹೇಳ್ಬೋದು. ಯಾಕಂತಂದರೆ ಇವತ್ತು ಇವ್ರ ಮೇಲೆ ಇದ್ದಿದ್ದ ಫೀಲಿಂಗ್ಸ್ ನಾಳೆ ಅವ್ರ ಮೇಲೆ ಬರುತ್ತೆ ಅಂತಲೇ ಹೇಳ್ಬೋದು. ಇಲ್ಲಿ ಕಾರ್ತಿಕ್ ಅವ್ರಿಗೆ ಏನು ಫೀಲಿಂಗ್ಸ್ ಇದ್ವಲ್ಲ ಸಂಗೀತ ಅವ್ರ ಮೇಲೆ, ಅಂದರೆ ಈಗ ಅದೆಲ್ಲ ಫೀಲಿಂಗ್ಸ್ ಎಲ್ಲ ಮರ್ತೋಗ್ಯಾರ, ಫ್ರೆಂಡ್ಶಿಪ್ ಎಲ್ಲ ಮರ್ತೋಗ್ಬಿಟ್ಟಾರ, ಸಹವಾಸನೇ ಬೇಡ, ಅವ್ರ ಸಹವಾಸನೇ ಸಾಕು ಅಂಥೇಳಿ ಈಗ ಆ ಒಂದು ಮಟ್ಟಕ್ಕೆ ಬಂದಿದ್ದಾರಲ್ವ ಕಾರ್ತಿಕ್ ಅವರು. ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ದಿನದಿಂದ ದಿನಕ್ಕೆ ಜಗಳಗಳು ಹಚ್ಚಕತ್ತವ, ಜಾಸ್ತಿ ಆಗಕತ್ತವ ಅಂತಲೇ ಹೇಳ್ಬೋದು. ಬಟ್ ಇಲ್ಲಿ ನಮ್ರತಾ ಅವ್ರಿಗೇನೋ ಒಂಥರ ಲವ್ ಫೀಲಿಂಗ್ ಸ್ಟಾರ್ಟ್ ಆಗ್ತಿದೇನೋ ಅಂತ ಹೇಳಿ ಅನಿಸ್ತಿದೆ. ಬಟ್ ನೋಡೋಣ ಏನಾಗುತ್ತೆ ಅಂತ ಹೇಳಿ. ಯಾಕಂತಂದರೆ ಈಗ ಫಿನಾಲೆ ಕೂಡ ಇನ್ನು ಕೆಲವೇ ವಾರಗಳಾದ, ಇದು ಒಂದು ಪ್ಲ್ಯಾನ್ ಅವ್ರದ್ದು, ಒಂದು ಸ್ಟ್ರಾಟಜಿನ ಹೇಗೆ ಗೊತ್ತಿಲ್ಲ ಏನು ಅಂತ ಹೇಳಿ. ಬಟ್ ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಮಾತ್ರ ಎಲ್ಲರೂ ಕೂಡ ಈ ಒಂದು ಟ್ರೋಫಿನ ಗೆಲ್ಲಬೇಕು, ನಾವು ಕೂಡ ಈ ಒಂದು ಗುರಿನ ಇಟ್ಕೊಂಡು ಬಂದೀವಿ, ಯಾವತ್ತೂ ಕೂಡ ಮರಿಬಾರ್ದು ಅಂತ ಹೇಳಿ ಎಲ್ಲರೂ ಮರಿದೆ ಆಟ ಆಡಕತ್ತಾರಲ್ಲ, ಅದಕ್ಕೆ ಎಲ್ಲರೂ ಕೂಡ ಜಗಳಗಳು ಜಾಸ್ತಿ ಅಂತಾನೆ ಅನಿಸ್ತಾವಂತಾನೆ ಹೇಳ್ಬೋದು. ಈಗ ಯಾರಿಗೂ ಕೂಡ ಈಗ ಗೆಲ್ಲಬೇಕು ಅನ್ನೋದು ಇರಲಿಲ್ಲಪ್ಪ ಅಂತಂದಿದ್ರೆ ಅವ್ರ ಫ್ರೆಂಡ್ಶಿಪ್ಪು ಮತ್ತು ಆ ಒಂದು ಅಂದರೆ ಅಕ್ಕ ತಮ್ಮ ಅಕ್ಕ ಈ ಥರ ರಿಲೇಷನ್ಶಿಪ್ಗಳನ್ನೆಲ್ಲ ಇಟ್ಕೊಂಡಿರ್ತಿದ್ರು ಅಂತಲೇ ಹೇಳ್ಬೋದು. ಬಟ್ ಈಗ ಇಲ್ಲಿ ಒಂದು ಬಿಗ್ ಬಾಸ್ ಮನೆಗೆ ಎಲ್ಲರೂ ಕೂಡ ತಮ್ಮ ಆಟ ತಾವು ಆಡಿ ನಾವೇನು ಅಂತ ಹೇಳಿ ತೋರಿಸ್ಕೊಂಡು ಅವ್ರಿಗೆ ಗೆಲ್ಲೋದಕ್ಕಂತ ಹೇಳಿ ಬಂದಿದ್ದಾರಲ್ವ. ಸೊ ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಏನೇ ಫ್ರೆಂಡ್ಶಿಪ್ ಇರಲಿ ಏನೇ ಇರಲಿ ಅದನ್ನ ಅಲ್ಲಿಗೆ ಬಿಟ್ಟು ತಾವು ಒಂದು ಹೆಜ್ಜೆ ಮುಂದೆನೇ ಹೋಗ್ಬಿಟ್ಟು ಸ್ವಾರ್ಥದಿಂದ ಆಟವನ್ನು ಆಡ್ತಾರೆ ಅಂತಲೇ ಹೇಳ್ಬೋದು. ಬಿಗ್ ಬಾಸ್ ಮನೆಯಲ್ಲಿ ಸ್ವಾರ್ಥ ಇಲ್ಲ ಅಂದರೆ ಆಟ ನಡೆಯಂಗಿಲ್ಲ ಅಂತಲೇ ಹೇಳ್ಬೋದು. ಯಾಕಂತಂದರೆ ಅವರು ಅದಕ್ಕಂತಲೇ ಬಂದಿದ್ದಾರೆ, ಗೆಲ್ಲಬೇಕಂತಲೇ ಬಂದಿದ್ದಾರಲ್ವ, ಅವ್ರ ಆಟ ಅವರು ಸ್ಟಾರ್ಟ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಫಸ್ಟ್ ಏನು ಇತ್ತು, ಆಮೇಲೆ ಸ್ವಲ್ಪ ಎಲ್ಲರೂ ಕೂಡ ಈ ಒಂದು ರಿಲೇಷನ್ಶಿಪ್ಪು ಅದು ಇದು ಅಂತ ಹೇಳಿಬಿಟ್ಟು ಅಂದರೆ ಒಂದು ಸಂಬಂಧ ಅಂದರೆ ಹೆಂಗಿರ್ಬೇಕು ಅನ್ನೋದನ್ನೆಲ್ಲ ಕಲಿಸ್ಕೊಟ್ರು. ಆಮೇಲೆ ಅದ್ರ ಥರನೇ ಇದ್ದರು. ಆಮೇಲೆ ಈಗ ಫಿನಾಲೆ ಇನ್ನೇನು ಹತ್ರ ಬರ್ತಿದೆ ಅಲ್ವಾ, ಅದಕ್ಕೆ ಈಗ ಅಸಲಿ ಆಟ ಸ್ಟಾರ್ಟ್ ಆಗಿದೆ ಅಂತಲೇ ಹೇಳ್ಬೋದು. ಬಟ್ ನೋಡ್ತಾ ಹೋಗೋಣ ಏನೇನಾಗುತ್ತೆ ಅಂತ ಹೇಳಿ. ಇನ್ನು
ರಾಧಾ ಹಂತಗಳು ಯಾವ ಥರ ಆಗುತ್ತೆ ಅಂತ ಹೇಳಿ. ಇಲ್ಲಿ ತುಕಾಲಿ ಸಂತೋಷ್ ಮತ್ತೆ ವರ್ತೂರ್ ಸಂತೋಷ್ ಅವರ ಸ್ನೇಹ ಏನಿದೆ ಅದು ಹಂಗೆ ಇದೆ ಅಂತಾನೆ ಹೇಳ್ಬೋದು. ಇವ್ರ ಫ್ರೆಂಡ್ಶಿಪ್ ಮಾತ್ರ ಯಾವತ್ತಕ್ಕೂ ಕೂಡ ಬ್ರೇಕ್ ಆಗಂಗಿಲ್ಲ, ಇವರಿಬ್ಬರು ಮಾತ್ರ ಯಾವತ್ತೂ ಬಿಟ್ಕೊಳಂಗಿಲ್ಲ, ಒಬ್ರನ್ನೊಬ್ರು ದ್ವೇಷ ಮಾಡಂಗಿಲ್ಲ ಅಂತ ಹೇಳಿನೇ ಅನಿಸ್ತಿದೆ. ಬಟ್ ನೋಡೋಣ, ಟಾಸ್ಕ್ಗಳು ಬಂದಾಗ ಚೇಂಜ್ ಆದರೂ ಆಗಬಹುದೇನೋ. ಬಟ್ ಟಾಸ್ಕ್ಗಳು ಬಿಗ್ ಬಾಸ್ ಅವರು ಯಾವ ಥರ ಕೊಡ್ತಾರೋ ಅದ್ರ ಮೇಲೆ ಇವರು ಎಲ್ಲರ ವ್ಯಕ್ತಿತ್ವಗಳು ನಿಲ್ತಾವಂತಾನೆ ಹೇಳ್ಬೋದು. ಸೊ ಕಾದ್ ನೋಡೋಣ ಯಾರ್ಯಾರ ಮಧ್ಯೆ ಏನೇನು ಜಗಳಗಳಾಗ್ತಾವ ಅಂತ ಹೇಳಿ. ಬಟ್ ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ವಿನಯ್ ಅವ್ರದ್ದು ಮತ್ತೆ ಪ್ರತಾಪ್ ಅವ್ರದ್ದು ಮಾತ್ರ ನಿಲ್ಲಂಗಿಲ್ಲ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಫಸ್ಟ್ ಇಂದ ಕೂಡ ಟಾರ್ಗೆಟ್ ಮಾಡ್ಕೊಂತ ಬಂದಿದ್ದಾರ ಇವ್ರ ಜೊತೆ. ಅಂದ್ರೆ ವಿನಯ್ ಅವ್ರು ಏನಿದಾರ ಅವ್ರ ಜೊತೆ ಇದ್ದವರೆಲ್ಲರೂ ಕೂಡ ಪ್ರತಾಪ್ ಅವ್ರನ್ನ ಟಾರ್ಗೆಟ್ ಮಾಡ್ತಿದ್ರು. ಬಟ್ ಎಲ್ಲರೂ ಕೂಡ ಹೊರಗೆ ಬಂದ್ರು. ಬಟ್ ಇಲ್ಲಿ ವಿನಯ್ ಅವರು ಮತ್ತೆ ಪ್ರತಾಪ್ ಅವರು ಇಬ್ರು ಆನೆ ಮತ್ತೆ ಮಾವುತ ಎದ್ರ ಬದ್ರ ನಿಂತಾರ ಅಂತಾನೆ ಹೇಳ್ಬೋದು. ಇವರಿಬ್ಬರಲ್ಲಿ ಯಾರು ಈ ಒಂದು ಫಿನಾಲೆಗೆ ಬರ್ತಾರ ಕಮೆಂಟ್ನಾಗ ತಿಳಿಸ್ರಿ. ಇದೇ ತರ ಮತ್ತಷ್ಟು ವಿಡಿಯೋಸ್ಗಾಗಿ ನಮ್ಮ ಚಾನಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.